ಸಂದೇಹ ಸಮಾಧಾನ ಈ ಮಾಲಿಕೆಯ ವೀಕ್ಷಕರಿಗೆ ಕೇಳುಗರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ವೃಂದಾ ಸಂಗಮ್. ಸನಾತನ ಮಾಲಿಕೆಯ ಸಾಮಾನ್ಯ ಆಚರಣೆಗಳ ಅದರ ಹಿಂದಿರುವ ವಿಶೇಷ ಅರ್ಥಗಳ ತಿಳಿಯಲು ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ತಿಳಿಯುವಂತೆ ಅರ್ಥವಾಗುವಂತೆ ಮಾಡುವ ಪ್ರಯತ್ನವೇ ಈ ವಿಶೇಷ ಕಾರ್ಯಕ್ರಮ. ಇವತ್ತಿನ ಈ ಪ್ರಶ್ನೋತ್ತರ ಮಾಲಿಕೆಯೊಳಗ ನಾವು ಈ ಸಂದೇಹಗಳಿಗೆ ಉತ್ತರಗಳನ್ನು ಕೇಳೋಣ. ಮೊದಲನೇ ಪ್ರಶ್ನೆ, ದೇವರ ಪೂಜೆಯೊಳಗೆ ಗೆಜ್ಜೆವಸ್ತ್ರ ಏರಿಸ್ತಾರಲ್ಲ ಯಾಕೆ? ದೇವರಿಗೆ ವಸ್ತ್ರ ಏರಿಸಿದ ಮೇಲೂ ಗೆಜ್ಜೆ ವಸ್ತ್ರ ಯಾಕೆ ಏರಿಸಬೇಕು? ಮಹಾವಿಷ್ಣುವಿಗೆ ಸಾಲಿಗ್ರಾಮಕ್ಕೆ ಗೆಜ್ಜೆ ವಸ್ತ್ರ ಏರಿಸೋದಿಲ್ಲಲ್ಲ ಯಾಕೆ? ಇನ್ನು ಎರಡನೇ ಪ್ರಶ್ನೆ, ಗೆಜ್ಜೆ ವಸ್ತ್ರವನ್ನು ಏರಿಸುವಾಗ ನಾಗದೇವರಿಗೆ ಹಳದಿ ಗೆಜ್ಜೆ ವಸ್ತ್ರ, ರುದ್ರದೇವರಿಗೆ ಬಿಳಿ ಗೆಜ್ಜೆ ವಸ್ತ್ರ, ಲಕ್ಷ್ಮಿ ಇನ್ನಿತರ ದೇವತೆಗಳಿಗೆ ಕೆಂಪು ಗೆಜ್ಜೆ ವಸ್ತ್ರ, ಹೀಗೆ ವಿಭಿನ್ನ ಬಣ್ಣದ ಗೆಜ್ಜೆ ವಸ್ತ್ರಗಳು ಯಾಕೆ? ಇನ್ನು ಮೂರನೇ ಪ್ರಶ್ನೆ, ದೇವರ ಪೂಜೆಗೆ ಗೆಜ್ಜೆವಸ್ತ್ರವನ್ನು ಏರಿಸೋದ್ರ ಜೊತೆಗೆ 2 ಖಣ ಯಾಕೆ ಏರಿಸಬೇಕು? ದೇವರಿಗೆ ಎಷ್ಟು ಗೆಜ್ಜೆ ವಸ್ತ್ರ ಏರಿಸಬೇಕು? ಯಾವ್ಯಾವ ದೇವರಿಗೆ ಎಷ್ಟೆಷ್ಟು ಗೆಜ್ಜೆ ವಸ್ತ್ರ ಏರಿಸಬೇಕು? ಈ 3 ಪ್ರಶ್ನೆಗಳಿಗೆ ಉತ್ತರಿಸುವ ಸಂಚಿಕೆ ಇದು. ಹಂಗನ ನಿಮ್ಮೊಳಗೇನಾದರೂ ಸಂದೇಹಗಳಿದ್ರೆ ನಮಗೆ ಕಾಮೆಂಟ್ ಮಾಡಿರಿ, ಅದನ್ನು ನಾವು ನೋಡ್ತೀವಿ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅಥವಾ ನಿಮ್ಮ ಸಂದೇಹಗಳನ್ನು ನೇರವಾಗಿ ನಮಗೆ ತಿಳಿಸಿದರೂ ಆದೀತು, ನಿಮ್ಮ ಅನುಕೂಲದಂಗೆ. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದೇ ಮುಖ್ಯ. ಅಂತಹ ಸಂದೇಹಗಳಿಗೆ ನಮಗೆ ವೇದ, ಉಪನಿಷತ್ಗಳು, ಪುರಾಣಗಳ ಆಧಾರದೊಂದಿಗೆ 1 ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳನ್ನು ಡಾಕ್ಟರ್ ಸುಧಾ ನರಸಿಂಗರಾವ್ ದೇಶಪಾಂಡೆ ಇವರು ತಿಳಿಸಿಕೊಡ್ತಾರೆ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ಅನಂತ ನಮಸ್ಕಾರಗಳು. ಹಾಗೂ ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರ ಹಾಗೂ ಕೇಳುಗರಿಗೆಲ್ಲ ಸುಧಾ ದೇಶಪಾಂಡೆ ಅವರ ನಮಸ್ಕಾರಗಳು, ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಮಾಡ್ತಾ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯತೆ ನಮಃ. ಸಂದೇಹ ಸಮಾಧಾನದ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳು ಸಾಕಷ್ಟು ಇಲ್ಲಿವರೆಗೂ ತಾವೆಲ್ಲ ಸಹಕಾರದಿಂದ ನೋಡ್ತಾ ಇದ್ದೀರಿ ಅಂತ ನಾನು ಚಿಂತನೆ ಮಾಡ್ತಾ, ಸಾಕಷ್ಟು ನಿಮ್ಮ ಸಂದೇಹಗಳಿಗೆ ಸಮಾಧಾನಕರ ಉತ್ತರವನ್ನು ನಾನು ಹೇಳಿರಬಹುದು ಅಂತ ಅನುಸಂಧಾನಪೂರ್ವಕವಾಗಿ ನಾನಿಲ್ಲಿ ಚಿಂತನೆ ಮಾಡ್ತಾ ಇದ್ದೇನೆ. ಇವತ್ತಿನ ಪ್ರಶ್ನೆಗಳು, ಈ ವಾರದ ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಗಳನ್ನು ನಾವು ಹುಡುಕ್ತಾ ಇರ್ತೇವೆ. ಈ ವಾರದ ಪ್ರಶ್ನೆಯಲ್ಲಿ ಬಹಳ ವಿಶೇಷವಾದ ಮಹತ್ವವಾದ ಒಂದು ವಿಷಯವನ್ನು ನಮಗೆ ಕೇಳ್ತಾ ಇದ್ದಾರೆ ಓದುಗರು. ಏನು ಅಂತಂದ್ರೆ, ದೇವರ ಪೂಜೆಯಲ್ಲಿ ಗೆಜ್ಜೆ ವಸ್ತ್ರ ಏರಿಸ್ತಾರಲ್ಲ ಯಾಕೆ? ವಸ್ತ್ರ ಉಡಿಸಿದ ಮೇಲೂ ಗೆಜ್ಜೆ ವಸ್ತ್ರ ಯಾಕೆ ಏರಿಸಬೇಕು? ನೋಡ್ರಿ, ಇದು ಭಾಳ ವಿಶಿಷ್ಟವಾದ ಹೆಣ್ಣುಮಕ್ಕಳು ನಾವು ಪೂಜಾ ವಿಧಾನಗಳಲ್ಲಿ ನಾವು ನೋಡ್ತೀವಿ. ಪ್ರತಿಯೊಂದು ಗಣಪತಿ ಪೂಜೆ, ಮುಂತಾದ ರುದ್ರದೇವರ ಪೂಜೆ ಮತ್ತು ಪಾರ್ವತಿ, ಮಂಗಳಗೌರಿ, ಈ ರೀತಿ ನಾವು ಪೂಜೆಗಳನ್ನು ಮಾಡುವಾಗ ಗೆಜ್ಜೆ ವಸ್ತ್ರಗಳನ್ನು ನಿಮಗೆ ಗೊತ್ತಿರಬೇಕು. ಗೆಜ್ಜೆ ವಸ್ತ್ರ ದೇವರ ಪೂಜೆಗೆ ನಾವು ಖಂಡಿತ ಉಪಯೋಗ ಮಾಡ್ತೀವಿ. ಅದು ಯಾಕೆ ಉಪಯೋಗ ಮಾಡ್ತೀವಿ ಅಂತಂದರೆ, ಮುಖ್ಯವಾಗಿ ಏನು ಹೇಳ್ತಾರೆ ಅಂತಂದ್ರೆ, ನಾವು ಸ್ನಾನಾದಿಗಳನ್ನು ಮಾಡಿಸಿದ ನಂತರ ವಸ್ತ್ರಂ ಸಮರ್ಪಯಾಮಿ, ಹರಿದ್ರಾ ಕುಂಕುಮಂ ಸಮರ್ಪಯಾಮಿ, ಅರಿಶಿಣ ಕುಂಕುಮ ಅದಾದ ಮೇಲೆ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳ್ತೀವಿ. ವಸ್ತ್ರಂ ಸಮರ್ಪಯಾಮಿ ಅಂದಾಗ ಅಲ್ಲಿ ನಾವು ಏನು ಚಿಂತನೆ ಮಾಡ್ತೀವಿ? ಪೀತ ವಸ್ತ್ರಂ ದ್ವಯಂ ದೇವಿ ತುಭ್ಯಂ ದಾಸ್ಯಾಮಿ ಪಾರ್ವತಿ ಚಂದ್ರಮೌಳಿ ಪ್ರಿಯೆ ಅಂತ ನಾವು ಮಂಗಳಗೌರಿ ಪೂಜೆ ಮಾಡುವಾಗ ಒಂದು ಶ್ಲೋಕ ಹೇಳ್ತೀವಿ. ಅಂದರೆ ಈ ಪೀತವಸ್ತ್ರ, ಈ ವಸ್ತ್ರವನ್ನು ನಿನಗೆ ಉಡಿಸ್ತಾ ಇದ್ದೇನೆ ತಾಯಿ, ಇದನ್ನು ಸ್ವೀಕಾರ ಮಾಡು ಅಂತ. ಈ ಗೆಜ್ಜೆ ವಸ್ತ್ರ ಏನು ಸಂಕೇತ ಅಂತಂದರೆ, ವಸ್ತ್ರದ ಸಂಕೇತ. ಅಂದರೆ ಬಟ್ಟೆ ಧರಿಸುತ್ತೀವಲ್ಲ, ಅದು ಅರಳೆಯಿಂದ, ಯಾಕಂತಂದರೆ ನಾವು ಉಡುವಂತಹ ಬಟ್ಟೆ ಕೂಡ ಹತ್ತಿಯದೇ ಆಗಿರ್ತದೆ. ಹತ್ತಿಯ ವಸ್ತ್ರವನ್ನು ಇರೋದರಿಂದ ಅದನ್ನೇನಂತಂದ್ರೆ ಗೆಜ್ಜೆ ವಸ್ತ್ರವನ್ನು ಏರಿಸ್ತೇವೆ. ಅದು ಮುಖ್ಯ. ಅದು ಏನಂತಂದರೆ, ಯಾವುದೇ ಪೂಜಾಗಳು ಮಾಡುವಾಗ ವಸ್ತ್ರವನ್ನು ಏರಿಸುವುದು ಒಂದು ನಿಯಮ. ಯಾಕಂದರೆ ಅಲ್ಲಿ ಅರ್ಥ ಏನಂತಂದರೆ, ಬಿಂಬರೂಪಿ ಪರಮಾತ್ಮ ಆಗಲಿ ಅಥವಾ ನಮ್ಮ ಬಿಂಬವನ್ನು ಅಲ್ಲಿಟ್ಟು ನಾವು ಪೂಜೆ ಮಾಡ್ತಾ ಇರ್ತೀವಲ್ಲ, ಆ ದೃಷ್ಟಿಯಿಂದ ಏನಂತಂದರೆ ನಾವು ಗೆಜ್ಜೆ ವಸ್ತ್ರವನ್ನು
ವಸ್ತ್ರ ಅನ್ನುವ ದೃಷ್ಟಿಯಿಂದ ನಾವು ಅದನ್ನು ಏರಿಸಬೇಕು ಅಂತ ಹೇಳ್ತಾರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನು ನಾವು ಇಲ್ಲಿ ಅನುಸಂಧಾನ ಮಾಡ್ತೀವಿ ಅಂದರೆ, ಈಗ ಮತ್ತೊಂದು ಏನು ಕೇಳ್ತಾರೆ ಅಂತಂದ್ರೆ, ವಸ್ತ್ರ ಉಡಿಸಿದ ಮೇಲೆ ಗೆಜ್ಜೆ ವಸ್ತ್ರ ಯಾಕೆ ಏರಿಸಬೇಕು? ನೋಡಿರಿ, ವಸ್ತ್ರ ಅಂದರೆ ಸೀರೆಗಳನ್ನು ನಾವು ದೇವಿ ಪೂಜೆಗಳು ಮಾಡುವಾಗ ನಾವು, ಆಮೇಲೆ ದೇವರ ಪೂಜೆನೂ ಸಾಮಾನ್ಯವಾಗಿ ಕಲ್ಯಾಣ, ಶ್ರೀನಿವಾಸ ಕಲ್ಯಾಣ ಇದನ್ನೆಲ್ಲ ಮಾಡುವಾಗ ಕೂಡ ನಾವು ವಸ್ತ್ರಗಳನ್ನು ಉಡಿಸ್ತೀವಿ, ಗೆಜ್ಜೆ ವಸ್ತ್ರನೂ ಏರಿಸ್ತೀವಿ ಮೇಲೆ. ಯಾಕೆ ಅದು ಯಾಕಲ್ಲಿ ಅಂತಂದರೆ, ಮುಖ್ಯವಾಗಿ ಎಲ್ಲ ಹೂಗಳಿಗಿಂತ ಮುಖ್ಯವಾಗಿ ಅರಳೆ ಹೂವು ಬಹಳ ಶ್ರೇಷ್ಠ ಅಂತ. ಹತ್ತಿ ಹೂವು ಅಂತ ಹೇಳ್ತೀವಿ. ಹತ್ತಿ ಅಂತಂದರೆ ಇದೇನು ನಮ್ಮ ವಸ್ತ್ರ ಆಗಲಿಕ್ಕೆ ಕಾರಣ ನೂಲು, ಅದೇನಂತಂದರೆ ಅದು ಮುಖ್ಯವಾದ ಕಾರಣ ಅಂತ. ಅದು ನೂಲು, ಅದರಲ್ಲಿ ಹತ್ತಿ ಹೂವು ನಾವು ತಂದು ಏರಿಸೋಲ್ಲ, ಅದರ ಬದಲಾಗಿ ಇದು ಹೂವಿನ ಒಂದು ರೂಪಕ ಅಂತ ಅನ್ನೋ ದೃಷ್ಟಿಯಿಂದ ಕೂಡ ಇದನ್ನು ಏರಿಸಿದ ಮೇಲೆ ಕೂಡ, ವಸ್ತ್ರ ಉಡಿಸಿದ ಮೇಲೆ ಕೂಡ ನಾವು ಗೆಜ್ಜೆ ವಸ್ತ್ರವನ್ನು ಏರಿಸ್ತೀವಿ ದೇವರ ಪೂಜೆಗಳಿಗೆ ಅಂತ ಇಲ್ಲಿ ನಾವು ಅನುಸಂಧಾನ ಮಾಡ್ಕೋಬೇಕು. ಯಾಕಂತಂದರೆ ಯಾವ ಹೂವು ಸಿಗದೆ ಇದ್ರೆ, ಹಿಂದಕ್ಕೆಲ್ಲ ಎಲ್ಲ ಹೂವುಗಳು ಸಿಗ್ತಾ ಇರಲಿಲ್ಲ, ಕಡೆ ಪಕ್ಷ ಏನು ಅಂದರೆ ಗೆಜ್ಜೆ ವಸ್ತ್ರ ಏರಿಸ್ರಿ ಪೂಜೆ ಮುಗೀತು ಅಂತ. ಎಲ್ಲಕ್ಕಿಂತ ಶ್ರೇಷ್ಠವಾಗಿದ್ದು ಹತ್ತಿ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದನ್ನು ಕೂಡ ನಾವು ಹೇಳ್ತಾರೆ, ವಾಸುದೇವನು ಕರೆಸುವನು ಕಾರ್ಪಾಸ ನಾಮದಿ ಸಂಕರ್ಷಣನು ವಾಸವಾಗಿಯ ತೂಲದೊಳು ತಂತುಗನು ಪ್ರದ್ಯುಮ್ನ ವಾಸರೂಪ ನಿರುದ್ಧ ದೇವನು ಭೂಷಣನು ತಾನಾಗಿ ತೋರ್ಪ ಪರೇಶ ನಾರಾಯಣನು ಸರ್ವದ ಮಾನ್ಯಮಾನದನು ಅಂತ. ಅಂದರೆ ನಮ್ಮ ಮಾನವನ್ನು ಉಳಿಸ್ಲಿಕ್ಕೆ ಬೇಕಾಗಿದ್ದು ಯಾವುದು ಅಂತಂದರೆ ಕಾರ್ಪಾಸ. ಇದು ಕೂಡ ಹತ್ತಿ, ಇದು ಉಪನಿಷತ್ತುಗಳಲ್ಲಿ ಬರುವ ವಿಷಯಗಳು. ಇದು ದಾಸರಾಯರು ನಮಗೆ ಜಗನ್ನಾಥ ದಾಸರು ತಿಳಿಸ್ಕೊಡ್ತಾರೆ. ಹತ್ತಿ ರೂಪದಿಂದ ಇದ್ದ ವಸ್ತ್ರ ರೂಪದಿಂದ ಎಳೆಗಳ ರೂಪದಿಂದ ಪ್ರತಿಯೊಂದರಲ್ಲಿ ಪಂಚರೂಪದಿಂದ ನಾರಾಯಣ ರೂಪಿ ಪರಮಾತ್ಮ ಹೆಂಗೆ ಇರ್ತಾನೋ ಅದು ಏನಂತಂದ್ರೆ ಚಿಂತನೆ ಮಾಡ್ತಾ ಮಾನ್ಯಮಾನದ ಅಂದರೆ ನಮಗಿದು ಮಾನ ಕಾಯ್ತದ, ರಕ್ಷಣೆ ಮಾಡ್ತದ ಅಂತ ಅನುಸಂಧಾನ ಮಾಡಿಕೊಂಡು ಆ ಒಂದು ವಸ್ತ್ರವನ್ನು ಉಡ್ತೀವಿ ನಾವು. ಅದನ್ನೇ ನಮ್ಮ ಬಿಂಬರೂಪಿ ಪರಮಾತ್ಮನಿಗೆ ಅಲ್ಲಿ ಪೂಜೆ ಮಾಡುವಾಗ ಅರ್ಪಣೆ ಮಾಡ್ತೀವಿ ಅಂತ ನಾವಿಲ್ಲಿ ಚಿಂತನೆ ಮಾಡಬೇಕು. ಅದಕ್ಕಾಗಿ ಗೆಜ್ಜೆ ವಸ್ತ್ರ ಅವಶ್ಯವಾಗಿ ಏರಿಸಲೇಬೇಕು. ನೀವು ಉಡಿಸಿದ ಯಾವುದೇ ವಸ್ತ್ರ ಇದ್ದರೂ ಕೂಡ ಅದರ ಮೇಲೆ ಇದನ್ನು ಉಡಿಸಲೇಬೇಕು. ಮತ್ತು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಗೆಜ್ಜೆ ವಸ್ತ್ರವನ್ನು ಏರಿಸುವಾಗ ಏನು ಅಂತಂದರೆ, ಮತ್ತು ಇದ್ರ ಜೊತೆಗೆ ಇನ್ನೊಂದು ಕೇಳ್ತಾರೆ, ಮಹಾವಿಷ್ಣುವಿಗೆ ಸಾಲಿಗ್ರಾಮಕ್ಕೆ ಗೆಜ್ಜೆ ವಸ್ತ್ರ ಏರಿಸೋದಿಲ್ಲವಲ್ಲ ಅಂತ ಕೇಳ್ತಾರೆ. ಇಲ್ಲಿ ಸಾಲಿಗ್ರಾಮ ಅನ್ನೋದು ಏನರ್ಥ ಅಂತಂದರೆ, ಮಹಾವಿಷ್ಣು ಅಂತಂದ್ರೆ ವಿಷ್ಣು ಅನ್ನೋ ಚಿಂತನೆ ಇಲ್ಲ ಇಲ್ಲಿ. ಅನಂತನ ಪೂಜೆಗೆ ಅಲ್ಲಿ ಮಹಾವಿಷ್ಣು ಬರ್ತಾನೆ, ಅಲ್ಲಿ ಅವನಿಗೆ ಏರಿಸ್ತೀವಿ. ಆದರೆ ಪ್ರತಿನಿತ್ಯ ನಾವು ನೋಡುವ ಸ್ವಯಂ ವ್ಯಕ್ತ ಅಂತ ಅಂದ್ಕೊಂಡ್ರೆ ಅಲ್ಲಿ ಏರಿಸೋದಿಲ್ಲ. ಯಾಕೆಂದರೆ ಸ್ವಯಂ ವ್ಯಕ್ತದಲ್ಲಿ ಎಲ್ಲ ಲಕ್ಷ್ಮೀನೇ ಆ ರೂಪದಿಂದ ಇರ್ತಾಳೆ, ಅದಕ್ಕೆ ನಾವು ಅಲ್ಲಿ ಏರಿಸಲಿಕ್ಕೆ ಬೇಕಾಗೋದಿಲ್ಲ. ಮತ್ತು ಸ್ವಯಂ ವ್ಯಕ್ತದಲ್ಲಿ ಪ್ರತಿಭಾಗಳಲ್ಲಿ ಗೆಜ್ಜೆ ವಸ್ತ್ರಗಳು ಸಾಮಾನ್ಯವಾಗಿ ಏರಿಸೋದು ನಮಗೆ ಕಂಡು ಬರೋದಿಲ್ಲ. ಮತ್ತು ಅದರ ಜೊತೆಗೇನಂತಂದರೆ, ಸಾಲಿಗ್ರಾಮಕ್ಕೆ ಯಾಕೆ ಏರಿಸೋದಿಲ್ಲ ಅಂದರೆ, ಸಾಲಿಗ್ರಾಮಕ್ಕೆ ಭಗವಂತನ ನಿತ್ಯ ಸನ್ನಿಧಿ. ಸಾಲಿಗ್ರಾಮ ಹಾಗೂ ಸ್ವಯಂ ವ್ಯಕ್ತ ಏನು ಮೂರ್ತಿಗಳಾವೋ ಅಲ್ಲೇನಂತಂದ್ರೆ ಭಗವಂತನ ಆವಾಹನೆ ನಾವು ಮಾಡೋದಿಲ್ಲ. ಆವಾಹನ ಮಾಡಿ ಸ್ಥಾಪನೆ ಮಾಡಿ ಪೂಜೆ ಮಾಡುವಾಗ ವಸ್ತ್ರ ಏರಿಸುವ ಒಂದು ಪದ್ಧತಿ ಇರ್ತದೆ. ಆದರೆ ಅಲ್ಲಿ ಏನೂ ಇಲ್ಲ, ನೇರವಾಗಿ ಒಮ್ಮೆಲೆ ಅಭಿಷೇಕ ಮಾಡ್ತಾರೆ. ಅಲ್ಲಿ ನೀನು ಬಂದು ನೆಲೆಸುವಂತ ಪ್ರಾರ್ಥನೆ ಮಾಡೋ ಮಂತ್ರ ಅಲ್ಲಿ ಇಲ್ಲ. ಆ ದೃಷ್ಟಿಯಿಂದ ಏನಂತಂದ್ರೆ ಅಲ್ಲೇನಂತಂದರೆ ವಿಷ್ಣು ಅಂದರೆ ವಿಷ್ಣು ರೂಪಗಳು ಅನ್ನೋ ಅರ್ಥ ಏನಂದರೆ ಪಂಡ್ರಾಪುರ ಪಾಂಡುರಂಗ, ತಿರುಪತಿ ವೆಂಕಟೇಶ ಇವರೆಲ್ಲ ಸ್ವಯಂ ವ್ಯಕ್ತರು. ಮತ್ತು ಯಾರು ಉಡುಪಿ ಕೃಷ್ಣ ಇವರೆಲ್ಲ ಸ್ವಯಂ ವ್ಯಕ್ತ ವಿಷ್ಣು ಪ್ರತಿಮೆಗಳಿರೋದ್ರಿಂದ ಅವುಗಳಿಗೆ ಗೆಜ್ಜೆ ವಸ್ತ್ರ ಏರಿಸೋದು ಅವಶ್ಯಕತೆ ಇಲ್ಲ. ಅಲ್ಲಿ ಆವಾಹನೆ ಎಲ್ಲಿ ಆವಾಹನೆ ಇದ್ದು ಪೂಜೆ ಮಾಡ್ತೀವೋ ಅಂದರೆ ನಮ್ಮ ಬಿಂಬರೂಪವನ್ನು ಆವಾಹನೆ ಮಾಡಿ ಅಲ್ಲಿ ಪೂಜೆ ಮಾಡ್ತೀವೋ ಅಲ್ಲಿ ಮಾತ್ರ ಇದನ್ನು ಏರಿಸ್ಬೇಕಂತ ಹೇಳ್ತಾರೆ. ಮತ್ತು ಇನ್ನು ಸಾಲಿಗ್ರಾಮದಾಗ ಕೂಡ ನಿತ್ಯ ಸನ್ನಿಧಿ, ಅಲ್ಲೇನಂತಂದ್ರೆ ಕಾದ ಕಾಂಚನದೊಳಗೆ ಶೋಭಿಪ ಆದಿತ್ಯಯಾಸನ ತರದೆ ಅಂತ ಹೇಳ್ತೀವಿ. ಹಂಗೆ ಇದ್ದಾಗ ನಿತ್ಯ ಸನ್ನಿಧಿ ಇದ್ದಾಗ ಗೆಜ್ಜಸ್ತ್ರ ಅಲ್ಲಿ ಏರಿಸಬಾರ್ದು ಅಂತ ಶಾಸ್ತ್ರ. ಗೊತ್ತಾಯ್ತಲ್ಲ ಇದು. ಮತ್ತು ಮುಂದೆ ಏನು ಹೇಳ್ತಾರೆ, ಗೆಜ್ಜೆ ವಸ್ತ್ರ ಮುಂದಿನ ಪ್ರಶ್ನೆ, ಗೆಜ್ಜೆ ವಸ್ತ್ರನ ಏರಿಸುವಾಗ ನಾಗದೇವರಿಗೆ ಹಳದಿ, ರುದ್ರದೇವರಿಗೆ ಬಿಳಿ ಮತ್ತು ಲಕ್ಷ್ಮೀ ಇನ್ನಿತರ ಹೆಣ್ಣು ದೇವತೆಗಳಿಗೆ ಕೆಂಪು ಗೆಜ್ಜೆ ವಸ್ತ್ರ, ಹೀಗೆ ವಿಭಿನ್ನ ಬಣ್ಣಗಳಿಗೆ ಬೇರೆ ಬೇರೆ ಬಣ್ಣ ಯಾಕೆ ಕೊಡ್ತಾರೆ ಅಂತಂದರೆ, ಈ ಬಣ್ಣಗಳು ಏನು ಸಂಕೇತ ಮಾಡ್ತಾವೆ ಅಂತಂದರೆ, ನಾಗದೇವರಿಗೆ ಹಳದಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ನಾಗದೇವರು ನಾವು ನೋಡ್ತೀವಿ ಏನು ಅಂತಂದ್ರೆ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಚಿಂತನೆ ಅಲ್ಲಿ. ಶೇಷದೇವರಿಗೆ ಹಳದಿ ವಸ್ತ್ರ ಅಂತ ಯಾಕೆ ಅಂತಂದ್ರೆ ಆ ಬಣ್ಣದ ಪ್ರಿಯ ಅಂತ, ಆ ಬಣ್ಣದ ಸಂಕೇತದಲ್ಲಿ ಶೇಷದೇವರಿಗೆ ಹಳದಿ ವಸ್ತ್ರ, ಹಳದಿಯನ್ನು
ಸಾಮಾನ್ಯವಾಗಿ ಹಳದಿ ಕೆಂಪು ಕೂಡ ಏರಿಸ್ತಾರೆ. ಅನಂತನ ಪೂಜೆ ಮಾಡುವಾಗ ನಾವು ನೋಡ್ತೀವಿ ಅದು ಕೆಂಪು ಅಂತ ಹೇಳ್ತಾರೆ. ಕೆಂಪು ಗೆಜ್ಜೆ ವಸ್ತ್ರ ಕೂಡ ಏರಿಸಬಹುದು, ತಪ್ಪೇನಿಲ್ಲ. ಆದರೆ ನಾವು ನಾಗರ ಚೌತಿ ಪಂಚಮಿಗಳಲ್ಲಿ ಮಾಡುವಾಗ ಹಳದಿ ಹಚ್ತೀವಿ. ಕೆಲವರು ಅದು ಕೇವಲ ಹಳದಿ ಅಲ್ಲ, ಮುಖ್ಯವಾಗಿ ಇನ್ನೊಂದು ವಿಷಯ ಕೂಡ ಇಲ್ಲಿ ಹೇಳ್ತೀನಿ. ವ್ಯಾಸರಾಯ ಮಠದ ಅನುಯಾಯಿಗಳೆಲ್ಲ ಹಳದಿಯನ್ನೇ ಮಾತ್ರ ಹಚ್ಚುತ್ತಾರೆ. ಕೆಲವರು ಹಳದಿ ಕೆಂಪು ಕೂಡ ಹಚ್ಚುತ್ತಾ ಹೋಗ್ತಾರೆ. ಆ ಗೆಜ್ಜೆ ವಸ್ತ್ರಕ್ಕೆ ಮುಖ್ಯವಾಗಿ ಅದು ಇದು ಅಂತ ಯಾವ ಒಂದು ನಿಯಮಗಳು ಇಲ್ಲ. ಆದರೂ ಕೂಡ ಇವರು ತಮ್ಮ ತಮ್ಮ ಮಠದ ಇದಕ್ಕನುಸಾರವಾಗಿ ಮಂತ್ರಾಕ್ಷತೆಗಳನ್ನು ಕಲಿಸುವಾಗ ಕೂಡ ಅವರು ಕೇವಲ ಅರಿಶಿಣವನ್ನು ಹಚ್ಚಿ ಕಲಿಸ್ತಾರೆ. ಮತ್ತು ರಾಯರ ಮಠದಲ್ಲಿ ಸುಣ್ಣ ಅರಿಶಿಣ ಬೇರಿಸಿ ಹಚ್ಚುತ್ತಾರೆ, ಕೆಂಪು ಓಕಳಿ ಹಚ್ಚುತ್ತಾರೆ. ಮತ್ತು ಉತ್ತರಾದಿ ಮಠದಲ್ಲಿ ಕೆಂಪು ಕುಂಕುಮವನ್ನು ಹಾಕಿ ಮಂತ್ರಾಕ್ಷತೆ ಕಲಿಸ್ತಾರೆ. ಆ ರೀತಿ ಬೇರೆ ಬೇರೆ ಒಂದು ಮಠದ ಅನುಯಾಯಿಗಳು ಕೂಡ ಆ ರೀತಿ ಆಚರಣೆ ಮಾಡ್ತಾರೆ. ಅದರಲ್ಲಿ ನಾಗದೇವರಿಗೆ ನಾವು ಯಾಕೆ ಹಳದಿ ಏರಿಸ್ತೀವಿ ಅಂತಂದರೆ, ಆತ ಏನಂದ್ರೆ ಕೇದಿಗೆ ಪ್ರಿಯ. ನಿಮಗೆ ಗೊತ್ತಿರಬೇಕು, ಕ್ಯಾದಿಗೆ ಅಂತ ಕರಿತೀವಲ್ಲ, ಅದು ಹಳದಿ ಬಣ್ಣ. ಆಮೇಲೆ ಆತಗೇನಂತಂದರೆ ಎಲ್ಲ ಅವತ್ತು ಏನಂತಂದರೆ ಈ ಕುಂಕುಮ ಅನ್ನೋದಕ್ಕೆ ಏನಂತಂದ್ರೆ ನಾವು ಪ್ರತ್ಯೇಕವಾಗಿ ನಾವು ಕುಂಕುಮ ನೋಡಿದಾಗ ಸುಣ್ಣ ಬೆರೆಸ್ತೀವಲ್ಲ, ಆ ದೃಷ್ಟಿಯಿಂದ ಅದು ಬೆರೆಸಬಾರ್ದು ಅನ್ನೋ ದೃಷ್ಟಿಯಿಂದ ಕೂಡ ಹಳದಿ ಅನ್ನೋದೊಂದು ಶುಭ್ರ ಅನ್ನೋ ಸಂಕೇತ ಕೂಡ ಅದಕ್ಕೆಲ್ಲವ ಮೀಸಲು ಅಂತ ಹೇಳ್ತೀವಲ್ಲ, ಆ ರೀತಿ ಇರೋದರಿಂದ ಹಳದಿ ಹಚ್ಚುತ್ತಾರೆ ಹೊರತಾಗಿ ಅದಕ್ಕೆ ಮಹತ್ವ ಯಾವುದೂ ಇಲ್ಲ. ಅದರ ಜೊತೆಗೆ ಭಗವಂತ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಬಣ್ಣ ಹಳದಿ. ಆ ದೃಷ್ಟಿಯಿಂದ ಕೂಡ ನಾವು ಅಲ್ಲಿ ಚಿಂತನೆ ಮಾಡುವಾಗ ಎಲ್ಲ ಬಣ್ಣಗಳು ಯದ್ಯಪಿ ಭಗವಂತಂದೇ, ಆ ಮಾತು ಬೇರೆ. ಶೇಷದೇವರಿಗೆ ವಿಶೇಷವಾಗಿ ನಾವು ಅಂತಂದರೆ ಹಳದಿ ವಸ್ತ್ರದಿಂದ ಅತ್ತಿಗೆ ನಾವು ಪೂಜೆ ಮಾಡಬೇಕಂತ ಅವತ್ತು ಅಲ್ಲಿ ಅನುಸಂಧಾನ, ನಾಗದೇವರನ್ನ ನಾವು ಅನುಸಂಧಾನ ಏನು ಮಾಡಿರ್ತೀವಿ ಅಲ್ಲಿ ಅಂತಂದರೆ ಅಲ್ಲಿ ಬರುವಂಥ ಪ್ರದ್ಯುಮ್ನ ರೂಪಿ ಪರಮಾತ್ಮನ ಚಿಂತನೆ ಮಾಡಿ ನಾವು ಏರಿಸಿರ್ತೀವಿ. ಅದಕ್ಕೆ ಹಳದಿ ಅಂತ. ಇನ್ನು ರುದ್ರದೇವರಿಗೆ ಬಿಳಿ ಯಾಕೆ ಅಂತಂದ್ರೆ, ರುದ್ರದೇವರು ಶುದ್ಧ ಸಾತ್ವಿಕ ಜೀವ, ಅವರು ವೈರಾಗ್ಯದ ಸಾಕಾರ ಮೂರ್ತಿ ಅಂತ ಕರಿತೀವಿ ನಾವು. ಅದಕ್ಕೆ ಪ್ರತಿಯೊಂದು ಅವನಿಗೆ ಬಿಳಿದು ಅಂತ ಏರಿಸ್ತಾರೆ. ಬಿಳಿಯ ಅಕ್ಷತೆ ಕೂಡ ಅವನಿಗೆ ರುದ್ರದೇವರ ಪೂಜೆಗೆ ಬರೀ ಅಕ್ಕಿ ಮಾತ್ರ ಉಪಯೋಗ ಮಾಡ್ತಾರೆ ಹೊರತಾಗಿ ಯಾವ ಬಣ್ಣವನ್ನು ಅಲ್ಲಿ ಬೆರೆಸಿರೋದಿಲ್ಲ. ಅದು ಏನು ಸೂಚನೆ ಕೊಡ್ತದೆ ಅಂತಂದ್ರೆ ಶುದ್ಧ ಸಾತ್ವಿಕತೆ ಹಾಗೂ ವೈರಾಗ್ಯದ ಸಂಕೇತ. ರುದ್ರದೇವರು ಪರಮ ವೈರಾಗ್ಯ ಹಾಗೂ ಪರಮ ವೈಷ್ಣವರು. ಆ ದೃಷ್ಟಿಯಿಂದ ಅವ್ರಿಗೇನಂತಂದರೆ ಯಾವ ಬಣ್ಣ ಬೆರೆಸಲಾರದೆ ಅಕ್ಷತೆಯನ್ನು ನಾವು ಮಾಡೋದನ್ನು ನೋಡ್ತೀವಿ. ಅದಕ್ಕೆ ಅವರಿಗೆ ಬಿಳಿಯದನ್ನು ಹೆಚ್ಚಾಗಿ ಏರಿಸ್ತಾರೆ. ಬಿಳಿ ಹೂಗಳು, ಬಿಳಿಯ ಒಂದು ವಸ್ತ್ರ, ಪ್ರತಿಯೊಂದು ಕೂಡ ರುದ್ರದೇವರಿಗೆ ಬಿಳಿ ಅನ್ನೋದನ್ನು ವೈರಾಗ್ಯದ ಸೂಚನೆಗಾಗಿ ಅದನ್ನು ಏರಿಸ್ತಾರೆ. ಯಾಕಂದರೆ ಅದು ಅವನಿಗೆ ಇಷ್ಟ ಅನ್ನೋ ದೃಷ್ಟಿಯಿಂದ. ಅದ್ರ ಜೊತೆಗೇನಂತಂದರೆ ನಾವು ನೋಡ್ತೀವಿ ಅಭಿಷೇಕ ಪ್ರಿಯ ಅಂತ ಕರಿತೀವಿ. ಅಥವಾ ರುದ್ರದೇವರಿಗೆ ಅಭಿಷೇಕ ಪ್ರಿಯ. ಸದಾ ನೀರು ತಲೆ ಮೇಲೆ ಗಂಗೆ ಯಾವಾಗಲೂ ಇರ್ತಾಳೆ. ಯಾಕೆ ಅಂತಂದ್ರೆ ಅದು ವಿಷವನ್ನು ಕುಡಿದೋದಕ್ಕೆ ಅದನ್ನು ಕೂಡ ನಾವು ಇಲ್ಲಿ ನೋಡೋದಾದರೆ ಏನು ಅಂತಂದರೆ ಅಭಿಷೇಕ ಪ್ರಿಯನಾದ ರುದ್ರದೇವರಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ. ಎಲ್ಲ ಬಿಳಿ ಸಾತ್ವಿಕತೆ ಸಂಕೇತವಾದ ಬಿಳಿಯನ್ನು ರುದ್ರದೇವರಿಗೆ ನಾವು ಪೂಜೆ ಮಾಡುವಾಗ ಯಾಕೆ ಅಂತಂದ್ರೆ ಅದರಲ್ಲಿಂದ ನಮಗೇನಾದರೂ ವೈರಾಗ್ಯ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಮಾಡ್ತೀವಿ. ಮತ್ತು ಹೆಣ್ಣು ದೇವತೆಗೆ ಕೆಂಪು ಗೆಜ್ಜೆ ವಸ್ತ್ರ ಯಾಕೆ ಅಂತಂದರೆ, ಹೆಣ್ಣು ದೇವತೆಗೆ ಮುಖ್ಯವಾಗಿ ಶ್ರೀಭೂ ದುರ್ಗಾ ರೂಪದೊಳಗೆ ನಾವು ಲಕ್ಷ್ಮೀದೇವಿಯ ರೂಪಗಳನ್ನು ನೋಡಿದಾಗ ರಜೋ ರೂಪ ಯಾವುದು ಅಂತಂದರೆ ಕೆಂಪು ಅಂತ ಹೇಳ್ತಾರೆ. ಅದಕ್ಕೆ ಅಕ್ಷತೆಗಳನ್ನು ಕೂಡ ಬೆರೆಸುವಾಗ ನಾವು ಕೆಂಪು ಬಣ್ಣವನ್ನು ಬೆರೆಸ್ತೀವಿ. ಕೆಂಪು ಯಾಕೆ ಅಂತಂದ್ರೆ ಅದು ರಜೋ ಗುಣದ ಸಂಕೇತ ಕೆಂಪು. ಆ ಕೆಂಪಿನೆಂದರೆ ಏನಂತಂದರೆ ಲಕ್ಷ್ಮೀದೇವಿ ನಮ್ಮನ್ನು ಸಂಸಾರದಾಗ ಇಟ್ಟಾಳಲ್ಲ, ನಾವು ವೈರಾಗ್ಯಶಾಲಿಗಳಲ್ಲ ಅನ್ನೋ ದೃಷ್ಟಿಯಿಂದ, ಒಂದು ಸೌಭಾಗ್ಯದ ದೃಷ್ಟಿಯಿಂದ ಕೂಡ ಕೆಂಪು ಕುಂಕುಮವನ್ನು ಶ್ರೇಷ್ಠ ಅಂತ ಹೇಳ್ತಾರೆ. ಅದರ ಜೊತೆಗೇನಂತಂದರೆ ಇದು ಕೆಂಪು ಗೆಜ್ಜೆ ವಸ್ತ್ರವನ್ನು ರಜೋಗುಣದ ಒಂದು ಸಂಕೇತ ಅನ್ನೋ ದೃಷ್ಟಿಯಿಂದ ಹೆಣ್ಣು ದೇವತೆಗಳಿಗೆ ಕೆಂಪು ಗೆಜ್ಜೆ ವಸ್ತ್ರಗಳನ್ನು ಏರಿಸ್ತೀವಿ. ಮತ್ತು ಮುಂದಿನ 3ನೇ ಪ್ರಶ್ನೆ ಏನು ಕೇಳ್ತಾರೆ ಅಂದರೆ, ದೇವರ ಪೂಜೆಗೆ ವಸ್ತ್ರ ಏರಿಸುವುದರೊಂದಿಗೆ 2 ಕಣ ಯಾಕೆ ಏರಿಸ್ತೀವಿ? ಅಂದರೆ ಯಾವ ದೇವರಿಗೆ ಎಷ್ಟು ಗೆಜ್ಜೆ ವಸ್ತ್ರ ಏರಿಸಬೇಕು ಅನ್ನೋದು ಕೂಡ ಇವರು ನಮಗೆ ಈ ಗೆಜ್ಜೆ ವಸ್ತ್ರದ ವಿಷಯಕವಾಗೇ ಇನ್ನೂ ಒಂದು ಪ್ರಶ್ನೆ ಮಾಡಿದ್ದಾರೆ. ಏನಂತಂದರೆ ಏರಿಸುವುದರೊಂದಿಗೆ 2 ಕಣಗಳನ್ನು ಏರಿಸ್ತೀವಿ. ಸಾಮಾನ್ಯವಾಗಿ 2 ಕಣ ಯಾಕೆ ಏರಿಸ್ತಾರೆ ಅಂತಂದರೆ, ಮುಖ್ಯವಾಗಿ ಇಲ್ಲಿ ನಾವು ಬಹಳ ಚಿಂತನೆ ಅದನ್ನು ನೋಡೋದಂತಂದ್ರೆ, ಒಂದು ಕಣ ಹೆಣ್ಣು ದೇವತೆಗೆ ಮಾಡುವಾಗ ಜೋಡು ಕಣಗಳನ್ನು ಕೊಡಬೇಕು, ಅರಿಶಿನ ಕುಂಕುಮ ಅಂತ ಸಂಕೇತ ಅನ್ನೋ ದೃಷ್ಟಿಯಿಂದ ಕೂಡ ವಸ್ತ್ರದ ಮೇಲೆ 2 ಕುಪ್ಪಸ ಅಂತ ಹೇಳ್ತೀವಲ್ಲ,
ಮೊದಲಿನೆಲ್ಲ ಕಾಲಕ್ಕೆ ಅದೇ ರೀತಿಯೇ ಉಡಿ ತುಂಬ್ತಾಯಿದ್ರು, 2 ಕಣಗಳನ್ನೇ ಉಡಿ ತುಂಬ್ತಾಯಿದ್ರು. ಆ ದೃಷ್ಟಿಯಿಂದ ನಾವು ಏನು ಮಾಡ್ತೀವಿ ಅದನ್ನೆಲ್ಲ ನಾವು ಬಿಂಬರೂಪಿ ಪರಮಾತ್ಮನ ಪೂಜೆ ಅಂತ ಅಂದಮೇಲೆ ಅದನ್ನು ಕೂಡ ಅಲ್ಲಿ 2. ಮತ್ತು ಇನ್ನು ಗಂಡು ದೇವರಿಗೆ ಗಣಪತಿ ಮೊದಲಾದವರಿಗೆ ಮಾಡುವಾಗ ಯಾಕೆ ಇದು ಈ ರೀತಿ 2 ಕಣ ಅನ್ನೋ ಅರ್ಥ ಏನಂತಂದರೆ, ಗಂಡು ದೇವರ ಪೂಜೆಗಳು ಮಾಡುವಾಗ ಒಮ್ಮೆ ಒಂದು ಗೆಜ್ಜೆ ವಸ್ತ್ರ ಅಥವಾ ಒಂದು ಕಣ ಏನಂತಂದರೆ, ಅದು ಒಂದು ಗೆಜ್ಜೆ ವಸ್ತ್ರ ಅಂದರೆ ಮೇಲಿನ ಒಂದು ಹೊದಿಕೆ ಅಂತ ಅವ್ರಿಗೆ ಉತ್ತರೀಯ ಅಂತ ಕರಿತೀವಲ್ಲ ನಾವು, ಅದು ಒಂದು ಮೇಲಿನ ಹೊದಿಕೆ, ಒಂದು ಉಡುವ ವಸ್ತ್ರ, ಒಂದು ಮೇಲೆ ತೊಡುವ ವಸ್ತ್ರ ಅಂತ ಇರ್ತದೆ. ಆಮೇಲೆ ಇದು ಒಂದು ವಸ್ತ್ರ ಏನು ಅಂತಂದರೆ ಅದು ಜನಿವಾರ ಅಂತ ಹೇಳ್ತಾರೆ, ಉಪವೀತ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು 2 ಒಂದು ವೇಳೆ ಉಪವೀತ ಅಂದರೆ ಜನಿವಾರ ಇರದೆ ಪೂಜೆ ಮಾಡ್ತಾ ಇದ್ವಿ ಅಂದರೆ, ಯಾವ ಮೂರ್ತಿಗೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಆ ಮೂರ್ತಿಗೆ ನಾವು ಜನಿವಾರ ಒಂದು ವೇಳೆ ಲಭ್ಯ ಇರಲಿಲ್ಲ ಅಂದರೆ, ಇದು ಏನು ನಾವು ಏರಿಸ್ತಾ ಇದ್ದೀವಿ 2 ಕಣಗಳನ್ನು ಮಾಡಿ ಅದರಲ್ಲಿ ಒಂದು ಕಣ ಜನಿವಾರ ಅಂತ ಚಿಂತನೆ ಮಾಡಿ ನಾವು ಅದನ್ನು ಏರಿಸಬಹುದು ಅನ್ನೋ ದೃಷ್ಟಿಯಿಂದ 2 ಕಣ ಏರಿಸ್ತಾರೆ. ಮತ್ತು ಅದು ಯಾಕೆ ಏರಿಸ್ತಾರೆ ಅಂದರೆ, ಇನ್ನೂ ಒಂದು ವಿಚಾರ ನೋಡಿದ್ರೆ, ಗಂಡಸರು ಜನಿವಾರ ಹಾಕ್ಕೊಳ್ಳೋದನ್ನು ಕೂಡ ನಾವು ಇಲ್ಲಿ ಚಿಂತನೆ ಮಾಡಿದ್ರೆ ಏನು ಹೇಳ್ತಾರೆ ಅಂದರೆ, ಶಾಸ್ತ್ರದ ಪ್ರಕಾರ ಈಗ ಬ್ರಹ್ಮಚಾರಿ ಇದ್ದರೆ 3 ಎಳೆ, ಗೃಹಸ್ಥ ಇದ್ದರೆ 6 ಎಳೆ ಅಂತ ಹೇಳ್ತಾರೆ. ಮನೆಯಲ್ಲಿ ಹಿರಿಯರಿದ್ದರೆ ಎಷ್ಟು ಎಳೆ ಅಂತಂದ್ರೆ 12 ಎಳೆ ಜನಿವಾರ ಹಾಕ್ಕೋಬೇಕಂತ ಹೇಳ್ತಾರೆ. ಯಾಕೆ ಇದು ಏನು ಅರ್ಥ ಅಂದರೆ, ಇನ್ನೂ 3 ಎಳೆ ಏನಂತಂದ್ರೆ, ಮೇಲೆ ಹೊದಿಕೆ ಇಲ್ಲದೆ ಇದ್ದರೆ ಬರೀ ಜನಿವಾರ, ಬರೀ ಮೈಯಲ್ಲಿ ಅವರು ಓಡಾಡ್ತಾ ಇದ್ರು ಕೂಡ ಅದು ಏನು ಜನಿವಾರ ಮತ್ತೆ 3 ಎಳೆ ಹಾಕ್ಕೊಂಡಿರ್ತಾರೆ ಅದೇ ಶಲ್ಯದ ಥರ ಅಂತ ವಸ್ತ್ರ ಹಾಕ್ಕೊಂಡ ಅರ್ಥ ಅಂತ ಚಿಂತನೆ ಅಂತ ಒಂದು. ಮತ್ತು ಇನ್ನೂ 3 ಎಳೆ ಏನಂತಂದರೆ, ತಮಗಿಂತ ಚಿಕ್ಕವರು ಅಂದರೆ ಮೊಮ್ಮಕ್ಕಳು ಜನಿವಾರಗಳು ಯಾವಾಗಾದರೂ ಸಡಿಲಾಯಿತು, ಗಂಟಿಗೆ ಅದು ಇದು ಆಯಿತು, ಏನಂತಾರೆ ಛಿದ್ರ ಆಯಿತು, ಆ ಛಿದ್ರ ಆಯಿತು ಅಂತಂದರೆ ಅವರು ತಮ್ಮ ಮೈ ಮೇಲೆ ಇದ್ದ ಆ 3 ಎಳೆ ಜನಿವಾರವನ್ನು ತಾವು ಏನು ಅನುಸಂಧಾನ ಮಾಡಿಕೊಂಡು ತಾವು ಹಾಕ್ಕೊಂಡಿರ್ತಾರೋ ಶ್ರಾವಣಿ ಮಾಡಿದಾಗ ಅದನ್ನು ಮೊಮ್ಮಗನಿಗೆ ಹಾಕಬಹುದು ಅನ್ನೋ ದೃಷ್ಟಿಯಿಂದ ಕೂಡ ಅವರು ಹಾಕೋಬಹುದಂತೆ. ಆ ರೀತಿ ನಾವು ಗಂಡು ದೇವರ ಪೂಜೆಗಳು ಮಾಡುವಾಗ 2 ಕಣ ಏರಿಸೋದನ್ನು ನಾವಿಲ್ಲಿ ಚಿಂತನೆ ಮಾಡಿಬಿಟ್ವಿ. ಮತ್ತು ಇನ್ನು ಯಾವ ದೇವರಿಗೆ ಎಷ್ಟು ಗೆಜ್ಜೆವಸ್ತ್ರ ಏರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು 16 ಗೌರಿ ದೇವಿಗೆ ನಾವು ನೋಡ್ತೀವಿ 16 ಇದು ಅಂತ ಗೆಜ್ಜೆವಸ್ತ್ರ ಅಂತ ಹೇಳ್ತಾರೆ. ಯಾಕಂದ್ರೆ ಈ ವರಮಹಾಲಕ್ಷ್ಮಿ ಅದೆಲ್ಲ 16 ಅಂತಂದರೆ 8 ಮೊಳದ ಸೀರೆ ಅಂತ ನಮಗೆ ಸಾಮಾನ್ಯವಾಗಿ ಕಚ್ಚೆ ಹಾಕ್ಕೊಳ್ಳಿಕ್ಕೆ ಬೇಕಾಗಿದ್ದು 8 ಮೊಳ ಸೀರೆ ಅರ್ಥ ಅಂತಂದರೆ ವಸ್ತ್ರ ಅಂದರೆ ಕಚ್ಚೆ ಸೀರೆಗಳು 8 ಮೊಳ ಅಂತ ನಾವು 9 ಗಜ ಅಂತ ಹೇಳ್ತೀವಲ್ಲ, ಆ ಸೀರೆಗಳಂದರೆ ಅದು 16 ಮೊಳದ 16 ಇದು ಇರಬೇಕು, ಗಂಟುಗಳು ಇರಬೇಕು, ಗೆಜ್ಜೆಗಳಿರಬೇಕು ಅಂತ ಅದನ್ನು 16 ಇದು ಅಂದರೆ ಜೋಡು ಸೀರೆ ಏರಿಸಿದಂಗೆ ಅಂತ ಹೆಣ್ಣು ದೇವತೆಗೆ ಆ ರೀತಿ ಅಂತಾರೆ. ಮತ್ತು ಗಣಪತಿಗೆ 21 ಅಂತ ಯಾಕೆ ಹೇಳ್ತಾರೆ? 21 ಯಾಕೆ ಅಂತಂದರೆ 21 ತತ್ವಗಳ ಅದೇನಂತಂದರೆ ಸಂಕೇತ. ಅದು ಗಣಪತಿ ಏನಂದ್ರೆ ಆಕಾಶಕ್ಕೆ ಅಭಿಮಾನಿ ಆದ್ದರಿಂದ ಅದಕ್ಕೇನಂತಂದ್ರೆ 21 ಗೆಜ್ಜೆ ವಸ್ತ್ರಗಳ ಎಳೆಗಳನ್ನು 21 ಗಣಪತಿಗೆ ಎಲ್ಲ ಪ್ರತಿಯೊಂದು 21 ಮಾಡಬೇಕಂತ ಈ ರೀತಿ ಬೇರೆ ಬೇರೆ ದೇವರುಗಳು ಯಾವ್ಯಾವ ಕಕ್ಷೆಯಲ್ಲಿ ಬರ್ತಾರೋ ಕಕ್ಷಾ ತಾರತಮ್ಯದಿಂದ ಚಿಂತನೆ ಮಾಡಿ ನಾವು ನೋಡಿದಾಗ ಆಯಾ ದೇವತೆಗಳಿಗೆ ಅದನ್ನು ನಾವು ಕೊಡಬಹುದು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಹೆಣ್ಣು ದೇವತೆಗೆ ಯಾರಿಗೇ ಏರಿಸಿದರೂ ಕೂಡ ಕನಿಷ್ಠ ಪಕ್ಷ ಅಂತಂದರೆ ಅದು ಏನಂತಂದ್ರೆ 16 ಗಂಟುಗಳಾದರೂ ಕನಿಷ್ಠ ಪಕ್ಷ ಇರಲೇಬೇಕು ಅನ್ನೋದು ಕೂಡ ಒಂದು ಸಾಮಾನ್ಯ ಅರ್ಥ ಅಂತ ಹೇಳ್ತಾ ಅವರವರ ಇದಕ್ಕೆ ಅನುಗುಣವಾಗಿ ಇದನ್ನು ಚಿಂತನೆ ಮಾಡಿ ನಾವು ಯಥಾಮತಿ ಯಥಾಯೋಗ್ಯತೆ ಇದನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಹೆಚ್ಚು ಅನಂತವಾಗಿ ನಾವು ನೋಡ್ತೀವಿ ಕೆಲವು ಕಡೆ ನಮ್ಮ ನರಸಿಂಹದೇವ್ರ ಮೂರ್ತಿಗಳಿಗೆ ಅದು ಇತ್ತೀಚೆಗೆ ಆ ಗೆಜ್ಜೆವಸ್ತ್ರದಿಂದನೇ ಅಲಂಕಾರ ಮಾಡಿರ್ತಾರೆ. ಹೀಗೆ ಪೂರ್ಣ ಲಕ್ಷ ಗೆಜ್ಜೆವಸ್ತ್ರ ಮಾಡಿದವರು ಕೂಡ ಲಕ್ಷಾನುಗಟ್ಟಲೆ ಕೂಡ ದೇವರಿಗೆ ನಾವು ಏರಿಸಬಹುದು, ಅದಕ್ಕೇನೂ ಅಭ್ಯಂತರ ಇಲ್ಲ. ಆದರೂ ಕೂಡ ಕೆಲವೊಂದು ನಿಯಮಗಳು ಏನಂತಂದರೆ ಲಕ್ಷ್ಮೀ ಇದು ಪಾರ್ವತಿಗೆ ಪೂಜೆ ಮಾಡುವಾಗ ಹೆಣ್ಣು ದೇವತೆ ಪೂಜೆ ಮಾಡುವಾಗ ಕನಿಷ್ಠ 16 ಎಳೆ ಆದರೂ ಇರಬೇಕು, 16 ಗಂಟುಗಳಾದರೂ ಇರಬೇಕು, ಗೆಜ್ಜೆಗಳಾದರೂ ಇರಬೇಕು. ಮತ್ತು ಗಣಪತಿಗೆ ಪೂಜೆ ಮಾಡುವಾಗ 21 ತತ್ವಗಳಂತ ಚಿಂತನೆ ಮಾಡಿ ಅದಕ್ಕೆ 21 ಕಡುಬು, 21 ಏನಂತಾರೆ ದುರ್ವ, ಈ ರೀತಿ ಬಿಲ್ಪತ್ರೆ ಪ್ರತಿಯೊಂದು ನಾವು ಗಣಪತಿಗೆ 21 ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಗಣಪತಿಗೆ ವಿಶೇಷವಾದ 21 ತತ್ವಗಳಲ್ಲಿ ಅವನು ಚಿಂತನೆ ಮಾಡಲಿಕ್ಕೆ ಅಂತ ಹೇಳ್ತಾ ಈ ಯಥಾಮತಿ ಯಥಾಯೋಗ್ಯತೆ ಗೆಜ್ಜೆ ವಸ್ತ್ರದ ಒಂದು ಅನುಸಂಧಾನವನ್ನು ಸಂದೇಹವನ್ನು ನಿವಾರಿಸಿದ್ದೇನೆ. ನನ್ನ ಏನಾದರೂ ಇದರಲ್ಲಿ ತಮಗೆ ಸರಿ ಅನಿಸಿದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ
ಮುಂದಿನ ಯಾವುದಾದರೂ ತಪ್ಪುಗಳಿದ್ದರೆ ನನಗೆ ದಯವಿಟ್ಟು ತಿಳಿಸಿರಿ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಕೇಳುಗರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು. ಹರೇ ಶ್ರೀನಿವಾಸ. ನಮಸ್ಕಾರಗಳು.